ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಗೋಲ್ಡ್ ಬಿಸ್ಕೆಟ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನಾನು ಕನ್ನಡಕ ಇಟ್ಕೊಂಡು ಮಾತಾಡಿದರೆ ಚೆನ್ನಾಗಿ ಕಾಣ್ತದೆ, ಕನ್ನಡಕ ತೆಗೆದು ಮಾತಾಡಿದರೆ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ಫ್ರೆಂಡ್ಸ್, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಾನೀಗ ಗೋಲ್ಡ್ ಬಿಸ್ಕೆಟ್ ಬಗ್ಗೆ ಮಾತಾಡ್ತಿದ್ದೀನಿ. ಗೋಲ್ಡ್ ಏನಕ್ಕೆ ತಂದಿದ್ದೀನಿ, ಯಾತಕ್ಕೋಸ್ಕರ ತಂದಿದ್ದೀನಿ, ಏನು ಅಂತ ಎಲ್ಲ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇದು ಕಾಣಿಸುತ್ತೆ ಅನಿಸುತ್ತೆ, ಎಷ್ಟು ಗ್ರಾಮ್ ಇದೆ, ಏನಿದೆ. 20 ಗ್ರಾಮ್ ಹಾಲ್ ಮಾರ್ಕು ಎಲ್ಲದು ಮಾರ್ಕ್ ಇದೆ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ಏನಿಲ್ಲ. ಇದು ಮಲ್ಬಾರ್ ಗೋಲ್ಡ್ ಆಗಿರೋದ್ರಿಂದ ಇದರಲ್ಲಿ ನಮಗೆ ಯಾವುದೇ ಥರದ್ದು ಮೋಸನೂ ಸಿಗೋದಿಲ್ಲ. ಸೀಲು ಗೀಲು ಎಲ್ಲ ಇರುತ್ತೆ. ನೋಡಿ, ನಾನು ಒಂದು 2 lakhs ನನ್ನ ಹತ್ರ ಹಾಗೆ ಇತ್ತು, ಒಂದು 2 yearsಯಿಂದ ಹಾಗೆ ಇತ್ತು. ಇದು ನಮ್ಮ ಅಪ್ಪ ಕೊಟ್ಟಿದ್ದ ಅಮೌಂಟು. ಸ್ವಲ್ಪ ಅಮೌಂಟು ಯಾವಾಗ ನಮ್ಮ ಅಪ್ಪ ಹೇಳ್ತಿರೋದು, ಸ್ವಲ್ಪ ನಮ್ಮ ಅಪ್ಪಂಗೆ ಸ್ವಲ್ಪ ಒಂಥರ ಭಯ, ನನಗೂ ಅಷ್ಟೇ ತುಂಬ ಭಯ. ನನಗೆ ಯಾವಾಗಲೂ ಕೈಯಲ್ಲಿ ಸ್ವಲ್ಪ ದುಡ್ಡಿರಬೇಕು. ದುಡ್ಡಿದ್ರೆ ಅಂತ ಅಂದರೆ ನನಗೆ ಆರಾಮಿರ್ತೀನಿ ಅನ್ನಂಗೆ. ನನಗೆ ಏನಾದರೂ ತಕ್ಷಣ ಏನಾದ್ರು ಆಗಿಬಿಟ್ರೆ ಏನಪ್ಪ ಮತ್ತೆ ಭಯ ಅನಿಸ್ಬಿಡ್ತೈತೆ. ಎಲ್ಲರೂ ಮತ್ತೆ ದುಡ್ಡಿಲ್ಲ ಅಂತ ಅಂದ್ಬಿಟ್ರೆ ತಕ್ಷಣ ಏನಾರು ಆಗಿಬಿಟ್ರೆ ಹೆಂಗೆ ಏನು ಅಂತ ಒಂಥರ ಭಯ ನನಗೆ. ದುಡ್ಡಿಲ್ಲ ಅಂದರೆ ಒಂಥರ ಭಯ, ಜೀವೆಲ್ಲ ಡವ 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 ಅಂತ ಇರ್ತೈತೆ. ಎಲ್ಲಿ ಆ ಟೈಮಲ್ಲಿ ಏನು ಹೆಂಗೆ ಎತ್ತ ಅಂತ ಒಂಥರ ಆಗ್ತಿರ್ತೈತೆ. ಒಂಥರ ಮುಂದಾಲೋಚನೆ ಜಾಸ್ತಿ ನಂದು. ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು 2 lakhs, ನಮ್ಮಪ್ಪ ಕೂಡ ಅದೇ ಥರ ಸ್ವಲ್ಪ ಅಮೌಂಟ್ ಕೈಯಾಗಿ ಇಟ್ಕೋಬೇಕು ಅಂತ ಯಾವಾಗಲೂ ಹೇಳ್ತಿರೋದು. ಹಾಗಾಗಿ ನಾನು ಅಮೌಂಟ್ ಸ್ವಲ್ಪ ಕೈಯಲ್ಲಿ ಒಂದು 2 ಲಕ್ಷ ನಾನು ಹಾಗೆ ಇಟ್ಕೊಂಡಿದ್ದೆ. ನಾನು ಒಂದು 2 yearsಯಿಂದಲೂ ನಾನು ಹಾಗೆ ಇತ್ತು ನನ್ನ ಅಕೌಂಟಲ್ಲಿ ಹೋಗ್ತಾಯಿದ್ದೆ. ಈಗಂತೂ ಗೋಲ್ಡ್ ಅನ್ನೋದು ತುಂಬ ಫಾಸ್ಟಾಗಿ ಓಡ್ತೈತೆ. ಅದಕ್ಕೋಸ್ಕರ ನಾನು ಏನು ಮಾಡೋಣಪ್ಪ ಅಂತ ಅಂದ್ಕೊಂಡು ನಾನು ಈಗ ಸುಮ್ಮನೆ ಅದು ದುಡ್ಡು ಈಗ 2 yearsಯಿಂದ ಹಾಗೆ ಇಟ್ಕೊಂಡಿದ್ದೆ. ಅದನ್ನು ಅಲ್ಲೇ ಇಟ್ಟಿರೋದ್ರಿಂದ ನಂಗೆ ಸ್ವಲ್ಪನೂ ವೇರಿಯೇಷನ್ ಆಗಿಲ್ಲ. ದುಡ್ಡು ಎಷ್ಟಿದ್ದಿದ್ದು ಅಷ್ಟೇ ಇರುತ್ತೆ. ಬ್ಯಾಂಕಲ್ಲಿ ಇಟ್ಟರೆ ಎಷ್ಟಿರೋದು ಅಷ್ಟೇ ಇರುತ್ತೆ, ಸ್ವಲ್ಪನೂ ವೇರಿಯೇಷನ್ ಆಗೋದಿಲ್ಲ. ಅದು ಫಿಕ್ಸೆಡ್ಗೆ ಏನಾದ್ರು ಹಾಕಿದರೆ ಮಾತ್ರ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದು ಫಿಕ್ಸೆಡ್ಗೆ ಹಾಕಬೇಕು ಅಂತಂದರೆ ಲಾಂಗ್ ಟರ್ಮ್ ಇದೆ. ಅದು 12 ಅವಾಗೆಲ್ಲ 4 ವರ್ಷ ಇತ್ತು, ಈಗೆಲ್ಲ 10 ವರ್ಷ 12 ವರ್ಷದ ಮಟ್ಟ ಜಾಸ್ತಿ ಆಗಿಬಿಟ್ಟಿದೆ. 12 ವರ್ಷ 10 ವರ್ಷಗಟ್ಟಲೆ ಆಗಿದೆ. ಹಂಗಾಗಿ ಅಷ್ಟು ವರ್ಷದವರೆಗೂ ಫಿಕ್ಸೆಡ್ ಹಾಕ್ಯಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ನಾವು ಅಂತ ನಾನು ಹಾಗೆ ಇಟ್ಟಿರೋದು. ನಾನು ಅದಕ್ಕೆ ಈಗ ಗೋಲ್ಡ್ ಕಾಯಿನ್ ಇದವಲ್ಲ, ಈಗ ಸ್ವಲ್ಪ ಗೋಲ್ಡ್ ಬಿಸ್ಕೆಟ್ ಇದಾದರೆ ಎಮರ್ಜೆನ್ಸಿ ಅಂದ್ರೂ ಯೂಸ್ ಮಾಡ್ಕೋಬೋದು, ಮತ್ತು ತಕ್ಷಣ ಬೇಕಂದ್ರೂ ಇನ್ವೆಸ್ಟ್ ಮಾಡಲಿಕ್ಕಂತೂ ಇದು ಒಳ್ಳೆಯದು ಉಪಾಯ ಅಂತ ನಾನು ಯೋಚನೆ ಮಾಡಿಬಿಟ್ಟು ಇದನ್ನು ಹೋಗಿ ಬಿಸ್ಕೆಟ್ ತಂದೆ. 20 ಗ್ರಾಮ್ ಬಿಸ್ಕೆಟ್ ತಂದೆ. 10 ಗ್ರಾಮು ಅಂದರೆ 2 ತೊಲದ್ದು. ಅಂದರೆ ನಾನು ತಂದಾಗ 80,000 ಇತ್ತು. ಅದೇ ನಾನು 2 ವರ್ಷದ ಹಿಂದೆ ತಂದಿದ್ರೆ 40 ಗ್ರಾಮ್ ಬಂದಿರೋದು. ಆವಾಗ 40,000 ಇತ್ತು. ಆವಾಗ ನನ್ನ ಹತ್ರ ಅಮೌಂಟ್ ಇದ್ದಾಗ 40,000 ಇತ್ತು. ಅಂದರೆ ಇವಾಗ 40 ಗ್ರಾಮ್ ಬಂದಿರೋದು, ಅಂದರೆ 4 ಲಕ್ಷದ್ದಾಗಿರೋದು ಅಮೌಂಟು. ನಾನು ಹಂಗೆ ಇಟ್ಕೊಂಡಿರೋದ್ರಿಂದ ನೋಡಿ, ಅದೇ ನೋಡಿ ಈಗ ಗೊತ್ತಾಯ್ತಲ್ಲ ನಿಮ್ಗೆ ಕೂಡ. ಇನ್ನು ಮನೆಗೆ ದುಡ್ಡಿದ್ರೆ ಸ್ವಲ್ಪನೂ ವೇರಿಯೇಷನ್ ಆಗೋದಿಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಜಾಸ್ತಿ ಅಂತೂ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಬಿಸ್ಕೆಟ್ ತಂದು ಮನೇಲಿ ಇಟ್ಕೊಂಡ್ವಿ ಅಂತಂದರೆ ನಾವು ಒಂದಿನಕ್ಕೂ ನಾವು ನೋಡ್ತಾನೆ ಇದ್ದರೆ ಪೂರ್ತಿ ರೈಸ್ ಆಗ್ತಾನೆ ಇರುತ್ತೆ. ಗೋಲ್ಡು ಪೂರ್ತಿ ರೈಸ್ ಆಗ್ತಾಯಿದೆ, ಅದು ತುಂಬ ಫಾಸ್ಟಾಗಿ ರೈಸ್ ಆಗ್ತಾಯಿದೆ ಈಗಂತೂ. ಅದಕ್ಕೋಸ್ಕರ ಈ ಗೋಲ್ಡ್ ತಂದು ಇಟ್ಕೊಂಡಿದ್ದು, ಇದು ನಾವು ಯಾವಾಗಾದರೂ ಬೇಕು ಅಂತ ಅಂದರೆ ನಾವು ಹಾಗೆ ಇಟ್ಕೋಬೋದು. ಇಲ್ಲ ನಮಗೆ ತುಂಬ ಕಷ್ಟ ಕಾಲ ಬಂತು, ತುಂಬ ಕಷ್ಟ ಪರಿಸ್ಥಿತಿ ಐತೆ, ನಾವು ಇದನ್ನು ಏನಾದರೂ ಮಾಡಿ ವಾಪಸ್ ಕೊಡಬೇಕು ಅಂತಂದ್ರೆ ತಕ್ಷಣ ಹೋಗಿ ಕೊಟ್ಟರು ನಮಗೆ ಅಷ್ಟೇ ಅಮೌಂಟು, ಈಗ ಎಷ್ಟು ರೈಸ್ ಆಗಿರುತ್ತೋ ಅಮೌಂಟು ಅಷ್ಟೇ ಅಮೌಂಟು ನಮ್ಗೆ ವಾಪಸ್ ಬರುತ್ತೆ. ಬೇಕಾದ್ರೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈ ಥರ ತಂದಿಟ್ಕೋಬೇಕು. ನಾವು ಗೋಲ್ಡು ನಾವು ಡೈಲಿ ಯೂಸ್ಗೆ ನಾವು ಯೂಸ್ ಮಾಡಲಿಕ್ಕೆ ಅಂತ ಅಂದರೆ ಗೋಲ್ಡ್ ಸರ ತಗೋಬೇಕಾಗುತ್ತೆ. ಗೋಲ್ಡ್ ಸರ ತಗೊಂಡ್ವಿ ನಾವು ಯೂಸ್ ಮಾಡೋಕ್ಕಷ್ಟೇ ಗೋಲ್ಡ್ಗಳ ಸರಗಳೆಲ್ಲ ತಗೋಬೇಕಾಗುತ್ತೆ. ಲಾಂಗ್ ಸರ, ನೆಕ್ಲೆಸ್ಸು ಯಾವ ಬೇಕೋ ಅವನ್ನ ನಾವು ತಗೋಬಹುದು. ಯಾಕಂದರೆ ಅದನ್ನು ಯೂಸ್ ಮಾಡಬೇಕು. ಇಲ್ಲ ಅಂತ ಅಂದರೆ ನಾವು ಹಾಗೆ ಅದನ್ನು ಇನ್ವೆಸ್ಟ್ ಮಾಡೋಕ್ಕೆ ಅಂತ ತಗೊಂಡ್ವಿ, ಅದನ್ನು ವಾಪಸ್ ಕೊಟ್ಟರೆ ಅದ್ರಾಗೆ ಮೇಕಿಂಗ್ ಚಾರ್ಜು ಜಾಸ್ತಿ ಹೋಗುತ್ತೆ, ಮತ್ತು ವೇಸ್ಟೇಜ್ ಅಂತಲೂ ಭಾಳ ತೆಗಿತಾರೆ, ಮತ್ತು ಮೇಕಿಂಗ್ ಚಾರ್ಜ್ ಕೂಡ ಭಾಳ ತೆಗಿತಾರೆ. ಅದು ತುಂಬ ಲಾಸ್ ಆಗುತ್ತೆ ನಮಗೆ. ಈ ಥರ ಗೋಲ್ಡ್ ಬಿಸ್ಕೆಟ್ ತಂದರೆ ಇದರಲ್ಲಿ ಮೇಕಿಂಗ್ ಚಾರ್ಜ್ ಇರೋಲ್ಲ, ವೇಸ್ಟೇಜ್ ಇರೋಲ್ಲ, ಪ್ಯೂರಿಟಿ ಜಾಸ್ತಿ ಇರುತ್ತೆ. ಇದರಲ್ಲಿ ಇದು 24 ಕ್ಯಾರೆಟ್ ಆಗಿರೋದ್ರಿಂದ ಇದು ಸ್ವಲ್ಪ ಕಾಸ್ಟು ಜಾಸ್ತಿ ಇರುತ್ತೆ. ಹಂಗಾಗಿ ನಮ್ಗೆ ಇದು ವರ್ತ್ ಅನಿಸುತ್ತೆ. ನಾವು ಈಗ ನಾನು ಮಾಡಿದ ತಪ್ಪು ಅದೇ, 2 ವರ್ಷ ಹಿಂದೆ ತಗೊಂಡಿದ್ದೆ ನನಗೆ ಆರಾಮಾಗಿ 4 ತೊಲ ಬಂಗಾರ ಆಗಿರೋದು, ಇಷ್ಟೊತ್ತಿಗೆ 40 ಗ್ರಾಮ್ ಬಂಗಾರ ಆಗಿರೋದು. ಅದೇ ನಾನು 2 ವರ್ಷ ಸುಮ್ಮನೆ ಮನೆಗೆ ದುಡ್ಡು ಇಟ್ಕೊಂಡು ಈಗ ತಗೊಳೋದಕ್ಕೆ ಬರೀ 20 ಗ್ರಾಮ್ ಬಂದಿದೆ. ಅದೇ ಇನ್ನೂ 1 ವರ್ಷ ಜಾಸ್ತಿ ಆದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಈಗ ಅಲ್ಲೇ ಲಕ್ಷ ದಾಟ್ತಾ ಐತೆ ಅಂತ ಹೇಳ್ತಾರೆ. ಲಕ್ಷಕ್ಕೆ 1 ತೊಲ ತಗೋಬೇಕು ಅಂತ ಅಂದರೆ ಹೆಂಗೆ? ಆವಾಗ ಲಕ್ಷಕ್ಕೆ 2 ತೊಲ ಬರ್ತಿತ್ತು. ಅವಾಗ ತಗೊಂಡಿದ್ರೆ ಎಷ್ಟೋ ಬೆನಿಫಿಟ್ ಆಗೋದಲ್ಲಪ್ಪ ಅಂತ ಯೋಚನೆ ಬಂದುಬಿಟ್ಟಿದೆ ಈಗ. ಅಂದರೆ ಇದ್ದಾಗ ಏನೇ ಆಗಲಿ, ದುಡ್ಡು ಇದ್ದಾಗ ಅದನ್ನು ಹೋಗಿ ಸುಮ್ಮನೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದರೆ ನಾವು ಜಲ್ದಿ ಬೇಗ ರೀಚ್ ಆಗ್ತೀವಿ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಸಾಹುಕಾರ ಮಂದಿಗಳೆಲ್ಲ ಹಂಗೆ ದುಡ್ಡು ಯಾರೂ ಮನೆಗೆ ಇಟ್ಕೊಳಲ್ಲ, ಇನ್ವೆಸ್ಟ್ ಮಾಡಿಬಿಡ್ತಾರೆ.
ಹಂಗಾಗಿ ಅವ್ರು ಸ್ವಲ್ಪ ಬೇಗ ಬೇಗ ಬೆಳೀತಾರೆ. ನಾವು ಸಣ್ಣ ಸಣ್ಣ ಮಂದಿಗಳೆಲ್ಲ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಲು ಸ್ವಲ್ಪ ನಮ್ಗೆ ಅಮೌಂಟ್ ಕಡಿಮೆ ಇರುತ್ತೆ. ಸ್ವಲ್ಪ ಎಷ್ಟಿರುತ್ತೋ ಅಮೌಂಟನ್ನ ನಾವು ಜಾಸ್ತಿ ಬಂಡವಾಳಕ್ಕೆ ಹಾಕೋಕ್ಕಾಗೋದಿಲ್ಲ. ಹಾಗೇ ಇಟ್ಕೊಂಡಿರ್ತೀವಿ. ಹಾಗೆ ಇಟ್ಕೊಂಡು ನಾವು ಹಾಗೆ ಇರ್ತೀವಿ. ಅದೇ ದುಡ್ಡು ಸ್ವಲ್ಪ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡಿದರೆ ಅದು ಸ್ವಲ್ಪ ಒನ್ ಟು ಡಬಲ್ ಆಗಿ ಬೆಳೆಯುತ್ತೆ. ಇದು ಒಂದು ಉಳಿತಾಯ ಮಾಡಲಿಕ್ಕೆ ಇದು ಒಂದು ರೀಸನ್ನು. ಚೆನ್ನಾಗಿದೆ ಗೋಲ್ಡು ಬಿಸ್ಕೆಟ್ ತಗೊಳೋದು. ಗೋಲ್ಡ್ ನಾವು ಸರಗಳು ತಗೋಬೇಕಂದ್ರೆ ಯೂಸ್ ಮಾಡಬೇಕು ಅಂತಂದರೆ ಮಾತ್ರ ಗೋಲ್ಡ್ ಸರ ತಗೋಬೇಕು. ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಮಾತ್ರ ನಾವು ಈ ಬಿಸ್ಕೆಟ್ ತಗೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಇದು ಗೋಲ್ಡ್ ಬಿಸ್ಕೆಟ್ ಇದೆಯಲ್ಲ, ಇದಕ್ಕಿಂತ 1% ಇದಕ್ಕಿಂತ 1% ಜಾಸ್ತಿನೇ ಇದು ಬೆನಿಫಿಟ್ಸ್ ಇದೆ ನೋಡಿ. ಇದು ಸವರನ್ ಗೋಲ್ಡ್ ಬಾಂಡ್ ಅಂತ. ಇದು ಕೂಡ ಗೋಲ್ಡ್ ಬಾಂಡೆ. ಇದು ನೋಡೋಕ್ಕೆ ಪೇಪರ್ ಥರ ಇರುತ್ತಲ್ಲ, ಆದರೆ ಪೇಪರ್ ಅಲ್ಲ, ಇದು ಗೋಲ್ಡ್ ಬಾಂಡ್. ಇದು ಕೂಡ ಒಂದು ವರ್ಷದ ಹಿಂದೆ 2000 ನೋಡಿ 2023-24 ತಗೊಂಡಿರೋದು. ಇದು ನಿಮ್ಗೆ ಉಲ್ಟಾ ಕಾಣ್ತೈತೇನೋ, ಸಾಮಾನ್ಯ ಅಲ್ಲ, ಉಲ್ಟಾ ಕಂಡ್ರೆ 2023-24 ನಾನು ಇದನ್ನು ಗೋಲ್ಡ್ ಬಾಂಡ್ ಮಾಡಿಸಿದ್ದು. ಆವಾಗ ಗೋಲ್ಡ್ ಬಾಂಡ್ ಮಾಡಿಸಿದಾಗ ನನಗೆ ಇದು 58,000 ಆಯಿತು. ಒಂದು ತೊಲೆಗೆ 58,000 ಇತ್ತು. ಅಂದರೆ ನಾನು ಅವಾಗ ಇದು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ನಮಗೆ. ಒಂದು ತೊಲದ ಲೆಕ್ಕದಲ್ಲಿ ಬರೋದಿಲ್ಲ, ಗ್ರಾಮ್ ಲೆಕ್ಕ. ನಾವು ಎಷ್ಟು ಗ್ರಾಮ್ ಆದರೂ ತಗೋಬೋದು. ಒಂದು ಗ್ರಾಮಿಂದ 4 kgವರೆಗೂ ತಗೋಬೋದು. ಅಷ್ಟು ಮಾತ್ರ ಮ್ಯಾಕ್ಸಿಮಮ್ ಇರೋದಿದು. ನಾವೇನು ಅಷ್ಟೊಂದು 4 kgವರೆಗೂ ತಗೊಂಡು ಅಷ್ಟೇನು ಶ್ರೀಮಂತರಲ್ಲ. 4 kg 1 kg ಮಾತೇ ಇಲ್ಲ. ಏನಿದ್ರು ಗ್ರಾಮ್ ಲೆಕ್ಕದಲ್ಲಿ ತಗೊಂಡ್ರೆ ನಾವು 1 ಗ್ರಾಮ್ 2 ಗ್ರಾಮು. ನಾನು 4 ಲಕ್ಷಕ್ಕೆ ತಗೊಳ್ಳೋಣ ಅಂತ ಹೋಗಿದ್ದೆ. ನನಗೆ ಅಲ್ಲಿಗೆ 3,85,190 ರೂಪಾಯಿದು ಅಷ್ಟು ಗ್ರಾಮ್ದು ಬಂತು ನನಗೆ. ಇದು 3,85,190 ರೂಪಾಯಿಗೆ ನನಗೆ ಎಷ್ಟು ಗ್ರಾಮ್ ಬಂತು ಅಂದರೆ ನನಗೆ 65 ಗ್ರಾಮ್ ಅಂದರೆ 6.5 ತೊಲೆ ಬಂದಿದೆ ನನಗೆ. ಅಷ್ಟು ಈ ಬಾಂಡಲ್ಲಿದೆ. ತಗೊಂಡ್ರೆ ಏನು ಬೆನಿಫಿಟ್ಸ್ ಅಪ್ಪ ಅಂತಂದರೆ ಇದನ್ನು ನಾವು ಕೊಟ್ಟು ಲೋನ್ ತಗೋಬೋದು. ಹಣ ಇಟ್ಟು ಬ್ಯಾಂಕಲ್ಲಿ ಲೋನ್ ತಗೋಬೋದು. ನಮಗೆ ಎಮರ್ಜೆನ್ಸಿ ಅಂದರೆ ಲೋನ್ ತಗೋಬೋದು. ಮತ್ತು ಇದ್ರ ಮೇಲೆ ಈ ಬಾಂಡ್ ಮೇಲೆ ನಮಗೆ ಗೋಲ್ಡು ರೈಸ್ ಆಗುತ್ತಲ್ಲ, ಗೋಲ್ಡು ಎಷ್ಟು ರೈಸ್ ಆಗ್ತಾ ಇರುತ್ತೋ, ಈಗ ನೋಡಿ ನಾನು ತಗೊಂಡಾಗ 58,000 ಇತ್ತು. ಈಗ ರೇಟ್ ಇರೋದು 92 ಆಗಿದೆ. ಇವತ್ತಿನ ರೇಟು 92 ಇದೆ. 24 ಕ್ಯಾರೆಟ್ 92 ಇದೆ. ಆವಾಗ 58 ಇತ್ತು. ಅಂದರೆ ಡಬ್ಬಲ್ ಆಗೋಗಿದೆ. ಒಂದೇ ವರ್ಷಕ್ಕೆ ಡಬ್ಬಲ್ ಆಗೋಗಿದೆ ನೋಡಿ ಇದು. ಅಂದರೆ ಅಷ್ಟು ಅಮೌಂಟ್ ಬರುತ್ತೆ. ಅಷ್ಟು ಅಮೌಂಟ್ ಬರೋದಲ್ಲದೆ ಇದಕ್ಕೆ 2.5% ನಮಗೆ ಬಡ್ಡಿ ಕೂಡ ಕೊಡ್ತಾರೆ. ಈ ಪೇಪರ್ಗೆ 2.5%, ಈ ಬಾಂಡ್ಗೆ, ಸವರನ್ ಗೋಲ್ಡ್ ಬಾಂಡ್ಗೆ 2.5% ನಮಗೆ ಬಡ್ಡಿ ಕೂಡ ಕೊಡ್ತಾರೆ. ನಮಗೆ ಬೆನಿಫಿಟ್ಸ್ ಅಲ್ಲ. ಮತ್ತು ಇದಕ್ಕೆ ಟ್ಯಾಕ್ಸ್ ಫ್ರೀ ಇರುತ್ತೆ, ಟ್ಯಾಕ್ಸ್ ಇರಲ್ಲ. ನೀವು ಎಷ್ಟೇ ಅಮೌಂಟಿಂದ ತಗೊಂಡ್ರೂ ಇದಕ್ಕೆ ಟ್ಯಾಕ್ಸ್ ಇಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇದಕ್ಕೆ ಟ್ಯಾಕ್ಸ್ ಇರೋದಿಲ್ಲ. ಏನಂದರೆ ಇದು 8 ವರ್ಷ ಫಿಕ್ಸೆಡ್ ಮಾಡಬೇಕು. ನಾವು ಇದು ತಗೊಂಡ್ವಿ ಅಂದರೆ 8 ವರ್ಷ ಫಿಕ್ಸೆಡ್ ಮಾಡಿಬಿಡ್ಬೇಕು. ಫಿಕ್ಸೆಡ್ ಮಾಡಿಬಿಟ್ರೆ ಇದಕ್ಕೆ ಮತ್ತು 8 ವರ್ಷದ ಒಳಗೆ ನಾವು ಇದನ್ನು ಬಿಡಿಸ್ಕೊಳ್ಳಲಿಕ್ಕೆ ಬರೋದಿಲ್ಲ. 8 ವರ್ಷ ಹಂಗೆ ಫಿಕ್ಸ್ ಆಗಬೇಕು. ಇಲ್ಲ ಅಂತ ಅಂದರೆ ನಮಗೆ ಎಮರ್ಜೆನ್ಸಿ ಬಿಡಿಸ್ಕೋಬೇಕು ಅಂದರೆ ಕಂಪಲ್ಸರಿ 5 ವರ್ಷ ದಾಟಿರಬೇಕು. 5 ವರ್ಷ ದಾಟಿದ್ವಾಗ ಮಾತ್ರ ಇದನ್ನು ನಮಗೆ ಬಿಡಿಸ್ಕೊಳ್ಳಲಿಕ್ಕೆ ಬರ್ತೈತೆ. 5 ವರ್ಷದಿಂದ ಒಳಗೆ ನಾವು ಇದನ್ನು ಬಿಡಿಸ್ಕೊಳ್ಳಲಿಕ್ಕೆ ಬರೋದಿಲ್ಲ. ನಾವು ಒಂದ್ಸರಿ ತಗೊಂಡು ಇದನ್ನು ಹಾಕ್ಬಿಟ್ವಿ ಅಂತಂದರೆ ಕಂಪಲ್ಸರಿ 8 ವರ್ಷದವರೆಗೂ ಬಿಟ್ವಿ ಅಂದರೆ ನಮಗೆ ತುಂಬ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ನೋಡಿ, ಈಗ 1 ವರ್ಷಕ್ಕೇ ಡಬ್ಬಲ್ ಆಗೋಗಿದೆ. 58 ತಗೊಂಡಿದ್ದು ಈಗ 92 ಆಗಿದೆ ಅಂದರೆ ಇನ್ನು 8 ವರ್ಷಕ್ಕೆ ಯಾವ ಥರ ರೈಸ್ ಆಗುತ್ತೆ. ಗೋಲ್ಡ್ ಅಂತೂ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಬೇರೆ ಯಾವುದೇ ಫೆಸಿಲಿಟಿ, ಯಾವುದೇ ವಸ್ತು ಅದು ಕಡಿಮೆ ಆದರೂ ಆಗ್ಬೋದು. ಈ ಗೋಲ್ಡು ಮತ್ತು ಈ ಸೈಟ್ಗಳು ಮಾತ್ರ ಕಡಿಮೆ ಆಗಲ್ಲ. ಆ ರೇಂಜಿಗೆ ಸೈಟು ಗೋಲ್ಡು ಬೆಳೀತಾ ಇದ್ದಾವೆ. ಅದಕ್ಕೆ ನಾವು ಗೋಲ್ಡ್ ಕಡಿಮೆ ಆಗುತ್ತೆ ಅಂತ ಕಾಯ್ಕೊ ಕೂತ್ಕೊಂಡ್ರೆ ನಮ್ಮ ಅಮೌಂಟು ಕೂಡ ಇನ್ನೂ ಕಡಿಮೆನೇ ಆಗ್ತಾ ಹೋಗುತ್ತೆ ಹೊರತು ರೈಸ್ ಆಗಲ್ಲ. ನಮ್ಮ ಅಮೌಂಟ್ ನಮ್ಮ ಮಕ್ಕಳಿಗೆ ನಾವು ಒಂದೇ ಸರಿ ಚಿಕ್ಕವರಿದ್ದಾಗ ಒಡವೆ ಮಾಡಿಸ್ಲಿಕ್ಕಾಗಲ್ಲ. ಒಂದೇ ಸರಿ ಮದುವೆಗೆ ಅವ್ರಿಗೆ ಒಡವೆ ತಗೋಬೇಕಂದ್ರೂ ಪೂರ್ತಿ ತುಂಬ ಕಾಸ್ಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಈಗ ನೋಡಿ 1 ಲಕ್ಷ ಗಟ್ಟಲೆ ಆಗಿರುತ್ತೆ. ಆವಾಗ ಸುಮ್ಮನೆ ಒಂದು 4 ವರ್ಷದ್ದು ಅವ್ರಿಗೆ ಎಷ್ಟು ಅವ್ರು ಬರೋ ಮದುವೆ ವಯಸ್ಸು ಬರೋವರೆಗೂ ಒಂದೆಷ್ಟು ಬಾಂಡು ಅಂತ 1-2 ಬಾಂಡ್ ಮಾಡಿಸಿ ಹಾಕಿಬಿಟ್ರೆ ಆ ಬಾಂಡ್ ಪೂರ್ತಿ ಅವರಿಗೆ ಎಷ್ಟು ಒಡವೆ ಬೇಕೋ ಅಷ್ಟು ಒಡವೆ ನಾವು ಆರಾಮಾಗಿ ಮಾಡಿಸ್ಕೋಬೋದು. ಮಾಹಿತಿ ಎಲ್ಲ ನಿಮಗೂ ಇಷ್ಟ ಆದರೂ ಆಗಿರ್ಬೋದು. ಈ ಮಾಹಿತಿ ಅಂದರೆ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ತು, ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಬೇಕಾದ್ರೆ ನೀವು ಕೂಡ ಯಾರಿಗಾನ ಇದನ್ನು ಶೇರ್ ಮಾಡಿ. ಇದರಿಂದ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಯಾರಿಗಾದ್ರೂ ಶೇರ್ ಮಾಡಿ. ಯಾಕಂದರೆ ನಾವು ಬಡವರು, ನಾವು ಏನೂ ಮಾಡೋದಿಲ್ಲ, ಸುಮ್ಮನೆ ಮನೆಗೆ ಕೂತ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಇದೇ ಥರ ಯೋಚನೆ ಮಾಡ್ತಿದ್ವಿ. ಬಿಸ್ನೆಸ್ ಮೈಂಡ್ ಇರೋದಿಲ್ಲ ನಮಗೆ ಸ್ವಲ್ಪ ಜಾಸ್ತಿ. ನಾವು
ಏನೇ ಇದ್ರೂ ಬಿಸ್ನೆಸ್ ಮೈಂಡ್ ಸ್ವಲ್ಪ ಕಡಿಮೆ ಇರುತ್ತೆ. ಸಾಹುಕಾರ ಮಂದಿ ಇರ್ತಾರಲ್ಲ, ಅವ್ರಿಗೆ ಬಿಸ್ನೆಸ್ ಮೈಂಡ್ ಭಾಳ ಇರುತ್ತೆ. ಅವರು ₹1 ಲೆಕ್ಕ ಬರೆದಿಟ್ಟಿರ್ತಾರೆ, ಲೆಕ್ಕ ಹಾಕ್ತಿರ್ತಾರೆ, ಲೆಕ್ಕ ₹1ಗೆ ₹1 ದುಡಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ನಮ್ಮದು ಆಗಲ್ಲ. ನಮ್ಮದು ತಿನ್ನೋದು, ಉಣ್ಣೋದು, ಮಲಗೋದು ಇಷ್ಟೇ ಆಗಿರ್ತೈತೆ. ಹಂಗಾಗಿ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಯಾವಾಗಲೂ ಇದೇ ಥರ ಇರ್ತೀವಿ. ಅದಕ್ಕೆ ನಾನು ಈ ಥರ ಇನ್ವೆಸ್ಟ್ ಮಾಡೋದ್ರಿಂದ ಸ್ವಲ್ಪನಾದ್ರು ಅನುಕೂಲ ಆಗ್ಬೋದಲ್ಲ. ಏನಾದರೂ ಒಂದು ಲೈಫಲ್ಲಿ ನಾವು ಒಂದು ಸರಿ ಜೀವನದಲ್ಲಿ ಹುಟ್ಟಿ ಬಂದಿದ್ದೀವಿ ಅಂತಂದರೆ ಮೈಂಡು ರಿಸ್ಕ್ ತಗೋಬೇಕು. ಸ್ವಲ್ಪನಾದರೂ ರಿಸ್ಕ್ ತಗೊಂಡ್ವಿ ಅಂತಂದರೆ ನಾವು ಯಾವಾಗ ರಿಸ್ಕ್ ಆಗ್ತೀವಿ. ರಿಸ್ಕ್ ತಗೊಳ್ಳಿಲ್ಲ ಅಂತ ಅಂದರೆ ಲೈಫಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡೋದು ಹೆಂಗೆ, ಉದ್ಧಾರ ಆಗೋದು ಹೆಂಗೆ, ಅತಿ ಬೇಗ ಉದ್ಧಾರ ಆಗೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಯಾಕಂದರೆ ಈಗ ಕಾಲ ಕೂಡ ತುಂಬ ಕಡಿಮೆ ಐತೆ, ಮತ್ತು ಈ ಕಾಲಕ್ಕೆ ತಕ್ಕಂತೆ ದುಡ್ಡಿನ ಅವಶ್ಯಕತೆಯೂ ತುಂಬ ಜಾಸ್ತಿ ಇರೋದ್ರಿಂದ ನಾನು ಈ ಥರ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ನಿಮಗೇನಾದರೂ ಇಷ್ಟ ಆಗಿದ್ರೂ ಆಗ್ಬೋದು. ಇದೆಲ್ಲ ನಮ್ಮ ಅಪ್ಪಂದು ಅಮೌಂಟ್. ಇದು ನಮ್ಮಪ್ಪ ನನಗೆ, ನಮ್ಮ ಅಕ್ಕನಿಗೆ, ನನ್ನ ತಂಗಿಗೆ ಮೂವರಿಗೂ ಅಮೌಂಟು ಸಮವಾಗೇ ಕೊಟ್ಟಿದ್ದರು ಎಲ್ಲದೂ. ಅವ್ರವ್ರು ಹಾಗೆ ಇಟ್ಕೊಂಡವ್ರು. ಅವ್ರವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ. ನಾನು ಮಾತ್ರ ನಮ್ಮ ಅಪ್ಪನ ಅಮೌಂಟು ಸ್ವಲ್ಪನೂ ₹1 ಕೂಡ ಯೂಸ್ ಮಾಡ್ದಂಗೆ ಹಾಗೇ ಇಟ್ಕೊಂಡು ಜೋಪಾನ ಮಾಡ್ತಾಯಿದ್ದೀನಿ. ಯಾಕಂದರೆ ಏನೇ ಒಂದು ಸ್ವಲ್ಪ ಅವರು ಅಮೌಂಟು ಸ್ವಲ್ಪ ಕೊಟ್ಟಿರ್ತಾರೆ, ಅದನ್ನು ನಾವು ಜಾಸ್ತಿ ಮಾಡಿ ಇನ್ವೆಸ್ಟ್ ಮಾಡಿ ದೊಡ್ಡ ಮೊತ್ತ ಮಾಡಿಬಿಟ್ರೆ ಅದಕ್ಕೊಂದು ಗ್ರೇಟ್ ಅನಿಸುತ್ತೆ. ಹಂಗಾಗಿ ನಾನು ಅದನ್ನು ಸ್ವಲ್ಪ ಜಾಸ್ತಿ ಅಮೌಂಟ್ ಮಾಡೋಣ. ಸ್ವಲ್ಪನೇ ಅಮೌಂಟ್ ಕೊಟ್ಟಿದ್ದು ಪಾಪ ಅಪ್ಪ. ಅದನ್ನು ದೊಡ್ಡ ಮಟ್ಟದಲ್ಲಿ ನಾನು ಬೆಳೆಸಬೇಕು, ದೊಡ್ಡ ಮಟ್ಟದಲ್ಲಿ ಅನ್ಬೇಕು, ಆ ಮಟ್ಟದಲ್ಲಿ ನಾನು ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ನಾನು. ಇದು ಸ್ವಲ್ಪ ಇದ್ದಿದ್ದನ್ನು ನಾನು ಜಾಸ್ತಿ ಮಾಡ್ಕೊಂಡು ಬಂದಿದ್ದೀನಿ. ಅದು ಯಾವ ಥರ ಅಂತ ನಾನು ಹೇಳಲ್ಲ, ಹೇಳಿದರೆ ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ. ಆ ಥರ ಮಾಡ್ಕೊಂಡು ಅದನ್ನು ನಮ್ಮಪ್ಪ ಸಾಯ್ಬೇಕಾದ್ರೆ, ನಮ್ಮನ್ನೇ ಇನ್ನೂ ರೀಸೆಂಟಾಗಿ 1 ಇಯರ್ ಆಯಿತು ನಮ್ಮಪ್ಪ ಹೋಗಿ. ಆವಾಗ ನಮ್ಮಪ್ಪ ಹೋಗೋದಕ್ಕಿಂತ 1 ವಾರ ಮುಂದಾಗೆ ಅಮೌಂಟ್ ಇದೆಯಲ್ಲಮ್ಮ ನಾನು ಕೊಟ್ಟಿದ್ದು ಅಂತಂತು. ಹೌದಪ್ಪ ಐತೆ, ಯಾಕೆ ಅಂತ ಕೇಳಿದೆ. ಅದನ್ನು ಹಾಗೆ ಇಟ್ಕೊಳಮ್ಮ, ನನ್ನ ಮಕ್ಕಳಿಗೆ ಕೊಡಬೇಕು, ನಿನ್ನ ಮಕ್ಳಿಗೆ ಕೊಡ್ಬೇಕಂತೆ. ಮತ್ತು ನಾನು ಸತ್ತೋದ್ಮೇಲೆ ನಮ್ಮ ತಾತ ನನಗೇನು ಕೊಟ್ಟೇ ಇಲ್ಲ ನೋಡು, ಆಗೋಗೈತೆ ಅಂತ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಹಂಗೆ ಅಂದ್ಕೊಳೋದು ಬೇಡ. ಅವ್ರಿಗೂ ಸ್ವಲ್ಪ ದೊಡ್ಡ ನಮ್ಮಪ್ಪ ನಮ್ಮ ತಾತ ಈ ಥರ ಕೊಟ್ಟೈತಲ್ಲ, ನಮ್ಮ ತಾತ ಇಷ್ಟೊಂದು ಅಮೌಂಟ್ ಎಲ್ಲ ಕೊಟ್ಟೈತಲ್ಲ ಅಂದ್ಕೋಬೇಕು. ಅವ್ರಿಗೂ ತುಂಬ ಉಪಯೋಗ ಆಗೋ ಅಂಥದ್ದು ಒಂದು ಒಳ್ಳೇದು ಯಾವುದನ್ನು ಮಾಡಿಕೊಡು ಅಂತ ಹೇಳ್ತು. ಅದಕ್ಕೆ ಸ್ವಲ್ಪ ಸ್ವಲ್ಪದ್ರಾಗ 50,000 ಲಕ್ಷ ಇಟ್ಕೊಂಡು ಅವ್ರಿಗೆ ಕೊಟ್ಟರೆ ಅದು ಏನು ಅಷ್ಟೊಂದು ವ್ಯಾಲ್ಯೂ ಅನ್ಸಲ್ಲ. ಅದು 50,000 ಅಲ್ಲ, ಲಕ್ಷ ಅಲ್ಲ ಅನಿಸುತ್ತೆ. ಇಷ್ಟು ಕಡಿಮೆ ಅಮೌಂಟಲ್ಲಿ ಯಾವುದೂ ಅಷ್ಟು ವ್ಯಾಲ್ಯೂ ಇರೋದಿಲ್ಲ. ಅಷ್ಟು ಕಡಿಮೆ ವ್ಯಾಲ್ಯೂ ಇರೋದಿಲ್ಲ ಅಂತಲ್ಲ, ವ್ಯಾಲ್ಯೂ ಇದೆ. ಅದರಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅಷ್ಟು ಅಮೌಂಟು ತುಂಬ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಅದನ್ನೇ ದೊಡ್ಡ ಅಮೌಂಟ್ ಆಗಿ ದೊಡ್ಡದು ಏನಾದರೂ ಕೊಟ್ಟಿದ್ದೀನಿ ಅಂತಂದರೆ ಅವ್ರಿಗೂ ಒಂದು ನೆನಪಲ್ಲಿ ಇರೋ ಅಂಥದ್ದು ಮಾಡಬೇಕು ಅಂತ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳ ಹೆಸ್ರಿಗೆ ಮಾಡಿಸಿದ್ದೀನಿ. ಮತ್ತು ಇನ್ನು ನನ್ನ ಮಗನ ಹೆಸ್ರಿಗೆ ಇನ್ನೊಂದು ಏನೋ ಬೇರೆದು ಮಾಡಿಸ್ಬೇಕು ಅಂತ ಇದ್ದೀನಿ. ಅದು ಸ್ವಲ್ಪ ಟೈಮ್ ಬಂದಿಲ್ಲ, ಮತ್ತು ಅದು ಏನು ಮಾಡಬೇಕು ಅನ್ನೋದನ್ನು ಬೇರೆ ಇನ್ನೂ ಐಡಿಯಾ ಮಾಡಿಲ್ಲ. ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಕೊಟ್ಟಿದ್ದು ಅಮೌಂಟನ್ನು ವೇಸ್ಟ್ ಮಾಡಬೇಡ್ರಿ. ಅದನ್ನು ಇನ್ವೆಸ್ಟ್ ಮಾಡಿ ಡಬ್ಬಲ್ ತ್ರಿಬ್ಬಲ್ ಮಾಡಿರಿ. ಆವಾಗ ನಮ್ಮ ಅಪ್ಪ ಕೊಟ್ಟಿದ್ದು ವ್ಯಾಲ್ಯೂ ನಮಗಿನ್ನೂ ತುಂಬ ಜಾಸ್ತಿಯಾಗಿ ಕಾಣ್ತಾ ಇರುತ್ತೆ. ಸ್ವಲ್ಪ ಕೊಟ್ಟಿದ್ರೂ ಅದು ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಾಲ್ಯೂ ಬರೋಂಗೆ ಮಾಡಿ. ಅಪ್ಪ ಅಮ್ಮನ ಪ್ರೀತಿ ಉಳಿಸ್ರಿ, ಗಳಿಸ್ರಿ. ಅದನ್ನು ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಅದು ಹೋದ್ಮೇಲೆ ಅದ್ರ ವ್ಯಾಲ್ಯೂ ತುಂಬ ಗೊತ್ತಾಗುತ್ತೆ. ಯಾರು ಅಪ್ಪ ಅಮ್ಮ ಮಿಸ್ ಮಾಡ್ಕೋಬೇಡಿ, ಇದ್ದಾಗ ಅವ್ರನ್ನ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.